ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರ ಒಂದು ಗೆಳೆತನ ಒಂದು 25-30 ವರ್ಷದ ಗೆಳೆತನ. ಎಲ್ಲರಿಗೂ ಅವರ ನಟನೆ ಬಗ್ಗೆ ಗೊತ್ತಿದೆ, ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ. ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು. ಯಾಕೆ ಅಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಇದನ್ನು ಮಾತಾಡೋದಕ್ಕೆ. ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಅವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ ಆಗಿತ್ತು. ಒಂದು 25 ವಾರ ಓಡಿ ಮುನ್ನುಗ್ತಾ ಇತ್ತು. ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು. ಅದು 72 ಗಂಟೆಯ ಸತತವಾದ ಶೂಟಿಂಗ್. ಯಾಕೆಂತಂದ್ರೆ ಅವಾಗ ಡೇಟ್ಸ್ ಇರಲಿಲ್ಲ, ಡೇ ನೈಟ್ ಶೂಟಿಂಗ್ ಮಾಡಿದ್ವಿ. ಅವಾಗ ಬೆಳಿಗ್ಗೆ ರಾತ್ರಿ ಒಂದು ರಿಸಾರ್ಟ್ ಅಲ್ಲಿ 72 hours ಕಂಟಿನ್ಯೂ ಶೂಟಿಂಗ್. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತಿರೋರು ಸುದೀಪ್. ಮತ್ತು ನನಗಷ್ಟೇ ಅಲ್ಲ, ಹಲವಾರು ಯುವಕರು, ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಬೆಳೆಸ್ತಾ ಬಂದಿದ್ದಾರೆ, ಬೆನ್ನು ತಟ್ತಾ ಬಂದಿದ್ದಾರೆ. ಅದಾದ ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ. ಮತ್ತೆ ಒಂದು ಈ ಥರ ಒಂದು ಪಾತ್ರ ಇದೆ, ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ. ಮತ್ತು ಅವ್ರದ್ದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳು ಅವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು. ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದಕ್ಕೆ ಬಿಡಲಿಲ್ಲ. ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂತಾಗಿಲ್ಲ, ಅಲ್ಲ ನೀನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ, ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ. ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ, ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ. ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು, ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ. ಬರೀ ತಗೊಳ್ಳೋದು ಬೇಡ ಅನ್ನಿದಲ್ಲ, ಸಿಕ್ಕಾಪಟ್ಟೆ ಬೈಸ್ಕೊಂಡೆ. ಅವಾಗ ವಾಪಸ್ ತಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಅವ್ರ ತಾಯಿ ಇದ್ರು, ಅವ್ರ ತಾಯಿ ಸುಮ್ಮನೆ ಇದ್ರು. ನಾನು ನೋಡಿದೆ ಅವ್ರ ತಾಯಿ ಕಡೆ, ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅದು ಬಿಡಲೇ ಇಲ್ಲ, ಬೈದ್ಬಿಟ್ಟು ಅವ್ರು ಕಳಿಸೋ ಹೋದ್ರು. ಅದಾದ ನಂತರ ಇವತ್ತು ಏನು ಕೊಡೋದು, ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು. ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ. ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ. ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು. ಇಂಗ್ಲೆಂಡಿಂದ ಒಂದು WG ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು, ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡ್ಕೊಬಿಡ್ತಾ ಇಲ್ಲ, ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. ಇಟ್ಸ್ ಅ ಲಿಮಿಟೆಡ್ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್. ಸೊ ಈ ಟ್ರೈಲರ್ ಅಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ, ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ. ಯಾಕೆ ಅಂತಂದರೆ ಆ ಥರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಹಲವಾರು ಬಾರಿ ನೋವು, ನಲಿವು, ಕಷ್ಟ, ಸುಖ ಮತ್ತು ಖುಷಿ, ಸಂತೋಷ ಎಲ್ಲದನ್ನೂ ಹಂಚ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಮತ್ತೆ ಬೈಯೋದಕ್ಕೆ ರೆಡಿ ಆಗಿದ್ದಾರೆ, ಕಾಲು ಎಳೆಯಕ್ಕೆ ರೆಡಿ ಆಗಿದ್ದಾರೆ. ಸೊ ಒಂದು ಸ್ವಲ್ಪ ಕಡಿಮೆ ಕಾಲು ಎಳೀರಿ. ಒಂದು ಅವರು ಈ ಟ್ರೈಲರ್ ಬಗ್ಗೆ. ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಇವತ್ತು. ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೇ ಒಂದು ಅವ್ರ ಮಾತಲ್ಲಿ ಹೇಳ್ತಾರೆ. ಯಾಕೆಂದರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ಪ್ರೊಡ್ಯೂಸರು, ನನ್ನ ಸ್ನೇಹಿತ, ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್. ಮತ್ತು ನಿಮಗೆ ಒಳ್ಳೇದಾಗಲಿ. 45 ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿನೂ ಯಾರೋ ಹೇಳಿದ್ದು ನೆನಪಾಗ್ತಾ ಇದೆ, ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರಬೇಕು ಅಂತಂದರೆ ನೀವೇನಾರ ಮಾಡಿ, ಒಬ್ಬ ಡಾಕ್ಟರ್ ಇರಬೇಕು, ಒಬ್ಬ ಲಾಯರ್ ಇರಬೇಕು ಅಂತ.
ಯಾಕೆ ಅಂತಂದರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊತೀರಾ, ಏನೇ ಅದರೇ ಸಿಕ್ಕಾಕೊಳ್ಳಿ ಒಬ್ಬರು ಲಾಯರ್ ಬೇಕು ನಿಮಗೆ ಜೀವನದಲ್ಲಿ. ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ, ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶ್ಯಾಮ್ ಸರು. ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ, ಒಂದು ಸಿವಿಲ್ ಲಾನಲ್ಲೂ ಒಂದು ದೊಡ್ಡ ದೊಡ್ಡ ಹೆಸರು ಮಾಡಿರೋಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ ಕ್ರೈಮ್ ಒಂದು ಇದರಲ್ಲಿ ತುಂಬ 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 ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ. ಮತ್ತು ಇವತ್ತಿನ ಒಂದು ಕಾಂಟೆಂಪ್ರರಿ ಲಾಯರ್ಸಲ್ಲಿ ನಂಬರ್ 1 ಆಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಗೌಡ್ರು, ನಮ್ಮ ಸಂಜಯ್ ಗೌಡ್ರು ಇವತ್ತಿದ್ದಾರೆ ನಮ್ಮ ಜೊತೆ. ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು. ಯಾವಾಗಲೂ ಪಾಸಿಟಿವ್ ಮಾತಾಡ್ತಾ ಇರ್ತಾರೆ, ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು, ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ. ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ. ಥ್ಯಾಂಕ್ ಯು ಸರ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇನ್ನೊಬ್ರು ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ, ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಐಶ್ವರ್ಯ ಸಿನಿಮಾ, ಉಪೇಂದ್ರ ಅವ್ರಿಗೆ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು. ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲ ಅಂತ ಇದ್ರು. ಅವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ. ಪ್ರಿಯಾಂಕಾ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡಿದ್ರು. ಯಾಕೆಂತಂದರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ ಆ ಇಮೇಜ್ ಚೇಂಜ್ ಆಗಲ್ಲ ಅಷ್ಟು ಈಸಿಯಾಗಿ, ಅದನ್ನು ಬಿಡೋದು ಇಲ್ಲ ಅವರು. ಸೊ ಅದಕ್ಕೋಸ್ಕರ ಇವ್ರ ಸಪೋರ್ಟ್ ಅವಾಗ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು. ಮತ್ತು ಇಡೀ ಪಿಕ್ಚರಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ. ಸೊ ಅವಾಗ ತಾನೇ ಹುಟ್ಟಿದ್ರು ಐಶ್ವರ್ಯ ಅವರು. ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನನ್ನ ಮಗ ಅವರ ಮಗಳು ಇಬ್ಬರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಚಿಕ್ಕವನು ಸಮಯ ಅಂತ. ಮತ್ತು ಇವತ್ತು ಅರ್ಪಿತಾ ನಮ್ಮ ಜೊತೆಗಿದ್ದಾರೆ. ಮತ್ತು ಹೀರೋಯಿನ್ನು ಮತ್ತು ನಮ್ಮ ಇಡೀ ತಂಡ ಇದೆ. ನಮ್ಮ ಇಡೀ ತಂಡ ನನಗೆ ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಅದ್ಭುತವಾದ ಸಿನಿಮಾ ಮೂಡಿಬರೋಕ್ಕೆ ಪ್ರತಿಯೊಬ್ಬರು ನಮ್ಮ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ಎಲ್ಲರೂ, ಸಂಖ್ಯಾನಗಾರ ಎಲ್ಲರೂ, ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ, ಪ್ರಿಯಾಂಕಾ ಅವರೇ ಧನ್ಯವಾದಗಳು ಬಂದಿದ್ದಕ್ಕೆ. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಆ್ಯಂಡ್ ಅನ್ ಅಮೇಝಿಂಗ್ ಆ್ಯಕ್ಟ್ರೆಸ್ ಆ್ಯಂಡ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಥ್ಯಾಂಕ್ ಯು ಪ್ರಿಯಾಂಕಾ. ಈಗ ನಮ್ಮ ಸುದೀಪ್ ಅವರು ಮಾತಾಡಬೇಕಾ? ಓಕೆ, ಪ್ರಿಯಾಂಕಾ ಅವರು ಒಂದೆರಡು ಮಾತಾಡ್ತಾರೆ. ಅದಾದ ನಂತರ ನಮ್ಮ ರಮೇಶ್ ರೆಡ್ಡಿ, ಶ್ಯಾಮ್ ಅವರು, ಹಾಗೆ ಸುದೀಪ್ ಅವರು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ and Arpita are like family and I've seen Samarjit grow up. ಸೊ ನನಗೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಪ್ರೊಡಕ್ಷನ್, ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನಿಸ್ತಿದೆ. ಸೊ ಆ ರಿಲೇಷನ್ಶಿಪ್ ಇಂದ ನಾನು ಇವತ್ತು ಬಂದಿದ್ದೀನಿ, ನಾಟ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್. ಈ ಮೂವಿ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಹತ್ರ. ಯಾಕಂದರೆ ನನಗೆ ಈ ಸ್ಟೋರಿ ಇಂದ್ರಜಿತ್ ಹ್ಯಾಡ್ ಟೋಲ್ಡ್ ಮಿ ದ ಸ್ಟೋರಿ. ಸೊ ಇದು ಶೂಟಿಂಗ್ ಆದಮೇಲೆ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದ್ರು ಇಟ್ಸ್ ಲೈಕ್ ರಿಯಲಿ ಅಮೇಝಿಂಗ್, ಇಟ್ಸ್ ಅ ರಿಯಲ್ ಆ್ಯಂಡ್ ಬೋತ್ ಆಫ್ ದಮ್ ಹ್ಯಾವ್ ಡನ್ ರಿಯಲಿ ವೆಲ್. ಅನಿಸ್ತಾ ಇಲ್ಲ ಫಸ್ಟ್ ಟೈಮ್ ಅಂತ. ಅಫ್ಕೋರ್ಸ್ ಇವಾಗ ಇತ್ತೀಚೆಗೆ ಎಲ್ಲರೂ ತುಂಬ ಪಕ್ಕ ಆಗಿ ಬರ್ತಿದೆ, ನಮ್ಮ ಥರ ಯಾರು ರಾ ಆಗಿ ಬರ್ತಾ ಇಲ್ಲ. ಬಟ್ ಎವ್ರಿ ಒನ್ಸ್ ಲುಕಿಂಗ್ ರಿಯಲಿ ಗುಡ್ ಆ್ಯಂಡ್ ದೇ ವರ್ಕ್ ರಿಯಲಿ ಹಾರ್ಡ್. ನಾನು ಒಂದಷ್ಟು ಅಂಶಗಳು ನೋಡಿದ್ದೀನಿ ಮೂವಿದು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ಕೂಡ ಕಾಣಿಸ್ತಿದೆ. ಸೊ ಐಡ್ ಲೈಕ್ ಟು ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ is charismatic and a wonderful filmmaker, so we expect wonderful movies from him always. Especially the song is so nice. The song already hit ಆಗ್ಬಿಟ್ಟಿದೆ ಅಂತ, Time Barutte, that's like a very catchy song. So I'd like to wish them all the very best. Thank you for having me here today, Inder, and good luck to both of you and the entire team. Thank you. ಸುದೀಪ್ ಅವರು ಈಗ ಒಂದೆರಡು ಮಾತಾಡ್ತಾರೆ. ಹೌದಾ? ಇಲ್ಲ, ಎಲ್ಲ ಸುದೀಪ್ ಅವರು ಒಂದು ಅಧ್ಯಕ್ಷರ ಭಾಷಣ ಮಾಡಲಿ. ಈಗ ಶ್ಯಾಮ್ ಸರ್ ಅವರು ಒಂದೆರಡು ಮಾತಾಡ್ತಾರೆ. ಲಾಯರ್ಸ್, ಸೀನಿಯರ್ ಲಾಯರ್ಸ್, ನಾವು ಏನು ಮಾತಾಡೋದು ಸಿನಿಮಾ ಬಗ್ಗೆ. ಬಟ್ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಕಾನೂನಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎ ಪ್ರೈಮಾ ಫೇಸಿ ಕೇಸ್ ಅಂತ ಮೇಲ್ನೋಟಕ್ಕೆ ನೋಡಿದ ತಕ್ಷಣನೇ ಕಾಣಿಸುತ್ತದೆ. ಪ್ಲೀಸ್ ಯಾರು ನನ್ನ ಅಪಾರ್ಥ ಮಾಡ್ಕೋಬಾರ್ದು. ಒಂದು ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಆಗಬೇಕಾದ್ರೆ ಅವ್ರಿಗೆ ತುಂಬ
ಎಲ್ಲ ರೆಡಿ ಮಾಡಬೇಕು, ಮೇಕಪ್ ಮಾಡಿ, ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ ಸ್ಟೇಜ್ ವರ್ಕ್ ಇಸ್ ಇನ್ವಾಲ್ವ್. ಮೊದಲಿದ್ದನ್ನು ಸುದೀಪ್ ಅವ್ರನ್ನ ನೋಡಿದಾಗ there are some people who are prima facie heroes. They look by nature as heroes. And ಅವ್ರು ನೋಡಿದಾಗೆಲ್ಲ ಹಾಗೆ ಅನಿಸ್ತಾ ಇತ್ತು. But I don't want to compare you to anybody because this business of comparison, he is like so and so, he is like so and so, ಈ ಹೀರೋ ಇವ್ರನ್ನ ರಿಪ್ಲೇಸ್ ಮಾಡ್ತಾರೆ. But Sudeep is hero by himself and he is uncomparable. And I was so happy that he is launching Samardu ಈ ಪಿಕ್ಚರ್ ಪೂಜೆ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದೆ. ಅವತ್ತು ಸಮರ್ನ ನಾನು ಬೈ ಓವರ್ಸೈಟ್ ಒಬ್ಬರು ಕಂಪೇರ್ ಮಾಡಿದೆ. ಗ್ರೀನ್ ಐಸು, ದೇರ್ ಇಸ್ ಎ ಬಾಯ್, ಐ ಥಿಂಕ್ ಹಿ ಈಸ್ ಲೈಕ್ಲಿ ಟು ಓವರ್ಟೇಕ್ ಸಂಬಡಿ ಇನ್ ದ ಫಿಲ್ಮ್ ಫೀಲ್ಡ್ ಅಂತ. ಇವತ್ತು ಸಮರ್ ಬಂದಿದ ತಕ್ಷಣ ಹಾಯ್ ಅಂಕಲ್ ಅಂತ ನಾನು ಐ ಪಿಂಚ್ ದಿಸ್ ಚೀಕ್. ಆಮೇಲೆ ಇದಕ್ಕಿದ್ದಂಗೆ ಹೇಳಿದ್ರೆ ಮೇಕಪ್ ಏನಾದರೂ ಹಾಕೊಂಡಿದ್ಯಾ, ಯಾಕಂದ್ರೆ ಮೇಕಪ್ ಹಾಕೊಂಡಿರುವಾಗ ಕೆನೆ ಎಲ್ಲ ಗಿಚ್ಚಿದ್ರೆ ಮೇಕಪ್ ಹೋಗುತ್ತೆ ಅಂತ. ಇಲ್ಲ ಅಂಕಲ್, ಮೇಕಪ್ ಆಗಲ್ಲ. ಸೊ ಹಿ ಈಸ್ ಆಲ್ಸೋ ಅನದರ್ ಪ್ರೈಮಾ ಫೇಸಿ. ಸೊ ಒನ್ ಪ್ರೈಮಾ ಫೇಸಿ ಈಸ್ ಬೀಯಿಂಗ್ ಇಂಟ್ರಡ್ಯೂಸ್ಡ್ ಬೈ ಅನದರ್ ಪ್ರೈಮಾ ಫೇಸಿ. ಸೊ I wish you all the best, Samar. I think this movie is going to be a big hit, as it said, prima facie. Trailer is prima facie. Actually, trailer nalli you get an idea of what it's going to be anta. The dialogue delivery alla on bitte adrunu ತುಂಬಾ ಚೆನ್ನಾಗಿತ್ತು. And the heroine is also very, very great. And more of everything else. There are two good souls who have produced this movie. Indrajit told when the movie ಪೂಜೆ ಮಾಡಿದಾಗ, ಶ್ಯಾಮ್ ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡಿ ಸಮರ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಐ ನೋಡಿ ಪಾಪ ಫೈನಾನ್ಸ್ ಮಿನಿಸ್ಟರ್, ಐ ಡೋಂಟ್ ಥಿಂಕ್ ದೇ ಶುಡ್ ಥಿಂಕ್ ಟ್ವೈಸ್ ಅಂಡ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಹಿಟ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಲಾಯರ್ಸ್ಗೆ, ಅದು ಸೀನಿಯರ್ ಲಾಯರ್ಸ್ಗೆ ಸಿನಿಮಾದವ್ರ ಜೊತೆಲಿ ನಿಂತ್ಕೋಬೇಕು ಅಂದರೆ ಇದೊಂಥರ ಅದೃಷ್ಟನೇ. ಯಾಕಂದರೆ ವಿ ಆರ್ ನೆವರ್ ದ ಸೆಲೆಬ್ರಿಟೀಸ್ ಇನ್ ದ ಓಪನ್. ಸೊ ಸೆಲೆಬ್ರಿಟೀಸ್ ಜೊತೆಲಿ ನಾವು ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ. ಅದರ್ವೈಸ್ ವಿ ಆರ್ ವಿತಿನ್ ದ 4 rooms. I wish you all the best, Indrajit. Indrajit is a multi-dimensional personality, a writer, a journalist, a politician, a movie maker, and what not. So Samar is going to be a great hero, as I know, and you're going to be a great heroine. And I wish you all the best. Let me see many more movies and patronage Sudeep sir ಅಂತ ಅವ್ರದಿದ್ರೆ I think he'll be a big hit. ಸರ್, ಥ್ಯಾಂಕ್ ಯು ಸರ್. ಒಂದೇನಂದ್ರೆ, ಈ ಪಿಕ್ಚರಿನ ಪ್ರೆಸೆಂಟ್ ಮಾಡ್ತಾ ಇರೋದು, ನಾನು ಪಿಕ್ಚರ್ ಶುರು ಮಾಡ್ಬೇಕಾದ್ರೆ ಸುದೀಪ್ ಅವರು ಕೇಳಿದೆ, ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಫಿಲ್ಮ್, ನೀವು ಅರ್ಪಿಸ್ಬೇಕು ಈ ಸಿನಿಮಾನ ಅಂತ. ಏನು ಯೋಚನೆನೂ ಮಾಡಲಿಲ್ಲ. ಅವತ್ತು he was suffering from a bad cold. ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ನಾಳೆಯಿಂದನೇ ಹಾಕೋ ಅಂತ. ಬಟ್ ಐ ವೇಟೆಡ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಅನ್ ಅಕೇಶನ್ ಆ್ಯಂಡ್ he has always been a support. ಇವತ್ತು ಈ ಸಿನಿಮಾಗೆ he is presenting the film. ಆ್ಯಂಡ್ ಒನ್ ಮೋರ್ ಪರ್ಸನ್ ಹಿಯರ್ಸ್, ರಮೇಶ್ ರೆಡ್ಡಿ, ಅವರು ಅಷ್ಟೇ. ಅವ್ರಿಗೆ ಹೇಳಿದೆ, ಸರ್ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡಬೇಕು ಅಂತ, ನಿರೂಪಣೆ ಇದು ಅರ್ಪಿಸಬೇಕು ಅಂತ. ಅವಾಗ ಅವರು ಅಷ್ಟೇ, ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ಒಂದು ಹುಡುಗ ನೋಡಿದ್ರೆ ಖುಷಿ ಆಗುತ್ತೆ, ಮಾಡಿ ಅಂತ ಹೇಳಿದ್ರು. ಏನನ್ನು ಯೋಚನೆ ಮಾಡಲಿಲ್ಲ, ಯಾಕಂದರೆ ಅವರು ದೊಡ್ಡ ಸಿನಿಮಾ ಮಾಡ್ತಾ ಇರಾಗಲೇ. ಇದ್ರ ಮಧ್ಯೆ ಇವರಿಬ್ರು ನಮಗೆ ಅರ್ಪಿಸ್ತಾ ಇರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ಮೈ ಫ್ರೆಂಡ್. ಆ್ಯಂಡ್ ಈಗ ರಮೇಶ್ ರೆಡ್ಡಿ ಅವರೊಂದೆರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಸುದೀಪ್ ಸರ್ ಜೊತೆ ನಾನು ಮಾತಾಡ್ತಾ ಇರೋದು. ಅವ್ರ ಮುಂದೆ ನಾವೇನು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಟ್ ನಮ್ಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ನಮ್ಮ ಸಮರ್ಜಿತ್ತು ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ. ನನಗೆ ಗೊತ್ತಿ ಒಳ್ಳೆ ಟೈಮ್ ಬಂದಿದೆ. ಇವಾಗ ಖಂಡಿತ ನೀನು ಸಕ್ಸಸ್ ಆಗ್ತೀಯ. ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿನ್ಗೂ ನಾನು ಫಿಲಮ್ ಮಾಡ್ತೀನಿ. ನಿನ್ನ ಟ್ರೈಲರ್ ನೋಡಿದಾಗ ಖಂಡಿತ ನನ್ನ ಬ್ಯಾನರಲ್ಲಿ ಒಂದು ಫಿಲಮ್ ಮಾಡ್ತೀಯ. ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ. ಇವಾಗ ನಾನು ನೋಡ್ತಾ ಇದ್ರೆ ನೀವು ಒಂದು 10 ಪಿಕ್ಚರ್ ಮಾಡ್ದಂಗಿದೆ. ನಂದು ಇವಾಗ 15 ಪಿಕ್ಚರ್ ಮಾಡ್ತಾ ಇದ್ದೀನಿ. ಇನ್ನೂ ನಾನು ಕಲ್ತಿಲ್ಲ, ಬಟ್ ಫಸ್ಟ್ ಪಿಕ್ಚರಲ್ಲೇ ಕಲ್ತಿದ್ದೀಯಾ, ಅದು ನನಗೆ ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ. ಖಂಡಿತ 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 ಮಾಡ್ತೀನಿ ಅಂತ. ಚೆನ್ನಾಗಿ ಮಾಡಿದ್ಯಾ ಅಮ್ಮ. ನಮ್ಮ ಹೀರೋಯಿನ್ ಸಾನ್ಯ ನೀವು ಚೆನ್ನಾಗಿ ಮಾಡಿದ್ದೀರಾ. ನನ್ನ ಟ್ರೈಲರ್ ನೋಡಿದಾಗ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಖಂಡಿತ ನೀವು ಒಂದು ಶ್ರೀದೇವಿ ಥರ ಬರ್ಬೋದೇನೋ ನಮ್ಮ ಇದಕ್ಕೆ. ದೇವ್ರು ಒಳ್ಳೇದು ಮಾಡಲಿ, ನಮ್ಮ ಗೌರಿ ಪಿಜಮ್ದು ಒಳ್ಳೇದಾಗಲಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ಈಗ ಸುದೀಪ್ ಅವರೇನೆ ಇನ್ನೊಂದು ಒಬ್ಬರು ಯಂಗ್ಸ್ಟರ್ನ ಎನ್ಕರೇಜ್ ಮಾಡಿ ಅವ್ರನ್ನ ಒಂದು ಮಟ್ಟಕ್ಕೆ ಬೆಳೆಸಿ ಒಂದು ಇಡೀ ಕರ್ನಾಟಕದ ಹೆಸರು ಆಗಿದ್ದು ಸಾನಿಯಾ ಅಯ್ಯರ್. ಲೈಟ್ಸ್ ಪ್ಲೀಸ್, ಲೈಟ್ಸ್ ಆನ್. ಯಾ, ಸಾನಿಯಾ ಅಯ್ಯರ್ ಅವರು ಬಿಗ್ ಬಾಸ್ ಮೂಲಕ ಖ್ಯಾತಿ ಪಡೆದಿದ್ದು ಮತ್ತು ಸುದೀಪ್ ಅವರ ಆ ಒಂದು ಕಾರ್ಯಕ್ರಮ ಎಷ್ಟು ಪ್ರಸಿದ್ಧವಾಗಿದೆ ನಿಮಗೆ ಗೊತ್ತು. ಆ ಒಂದು ಕಾರ್ಯಕ್ರಮದ ಮೂಲಕ ಸಾನಿಯಾ ಅಯ್ಯರ್ ಪಾದಾರ್ಪಣೆ ಮಾಡಿದ್ದು ಮತ್ತು ಇವತ್ತು ಹೀರೋಯಿನ್ ಆಗಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಒಂದು ಪ್ರಶ್ನೆ ಕೇಳಿದಾಗ ನಾನು ಹೀರೋಯಿನ್ ಆಗಬೇಕು ಅಂತ ಬಂದೀನಿ ಇಂಡಸ್ಟ್ರಿಗೆ ಅಂತ ಹೇಳಿದ್ರು. ಅವರ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದ ಎಲ್ಲ ಮುಖ್ಯ ಘಟ್ಟಗಳಲ್ಲೂ ಸುದೀಪ್ ಸರ್ ಒಂಥರ ನನ್ನ ಅದೃಷ್ಟದ ತಾರೆಯಾಗಿ ಅವ್ರ ಪಾತ್ರವನ್ನು ವಹಿಸಿದ್ದಾರೆ ಅನ್ಬೋದು. ಮೊದಲನೇದಾಗಿ ನನ್ನ ಧಾರಾವಾಹಿ, ಆಮೇಲೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ, ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಂತ ಹೇಳ್ಬೋದು, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ನಿಮ್ಮ ಕರಿಸ್ಮಾನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಸರ್. ಯುವರ್ ಆರಾ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ನಿಮ್ಮ ಮುಂದೆ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲ ಮೆಮೊರೀಸ್ ವಾಪಸ್ ಬರ್ತಾ ಇದೆ. ಬಟ್ ಥ್ಯಾಂಕ್ಸ್ ಅ ಲಾಟ್ ಅಗೇನ್. ಬೋಲೋ ಮ್ಯಾಕ್ಸಿ ಅಂತ ಹೇಳ್ತಾಕ್ಕೆ ಇಷ್ಟಪಡ್ತೀನಿ. ಲೆಟ್ ಇಟ್ ಬಿ ಅ ರೆಬಲ್ ಆ್ಯಂಥಮ್ ಆ್ಯಂಡ್ ಲೆಟ್ ದ ಸಕ್ಸಸ್ ಫಾಲೋ ವೆರ್ ಎವರ್ ಯು ಗೋ ಸರ್. ಈಗ ಸಮರು ಮಾತಾಡ್ತೀರಾ? ಸಾರಿ, ಕಂಟಿನ್ಯೂ. ಹಲೋ, ಬಂತು. ಆ್ಯಂಡ್ ಇನ್ನೇನು ಹೇಳೋದು, ಆಬ್ವಿಯಸ್ ನಾನು ಹೇಳಲೇಬೇಕು. ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಅಂತಾರೆ, ರು ಅಂದರೆ ಅಂಧಕಾರವನ್ನು ತೆಗೆಯೋದು ಅಂತಾರೆ. ಹಾಗೆ ನನ್ನನ್ನು ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದಿದ್ರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ. ಆ್ಯಂಡ್ ಅರ್ಪಿತಾ ಮ್ಯಾಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಪ್ಲ್ಯಾಟ್ಫಾರ್ಮ್. ಐ ಹೋಪ್ ಪ್ರತಿಯೊಬ್ಬರಿಗೂ ಟ್ರೇಲರ್ ಇಷ್ಟ ಆಗುತ್ತೆ. ಆಗಸ್ಟ್ 15ಕ್ಕೆ ಬಂದು ಪ್ರತಿಯೊಬ್ಬರು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಇದೇ ಥರ ಇನ್ನೊಬ್ರು ಈ ಸಿನಿಮಾನಲ್ಲಿ ಪಾದಾರ್ಪಣೆ ಮಾಡಿದ್ರು. ಸುದೀಪ್ ಅವ್ರು ಮಾತಾಡೋಕ್ಕೂ ಮುಂಚೆ ಒಂದು ಸಣ್ಣ ಇದು, ಇದೇ ಥರ ಈ ಸಿನಿಮಾನಲ್ಲಿ ಪಾದಾರ್ಪಣೆ ಮಾಡಿರೋಂಥ ಇನ್ನೊಬ್ಬರು ಮಿಸ್ ಟೀನ್ ವರ್ಲ್ಡ್ ಆಗಿದ್ರು, ಸ್ವೀಝಲ್ ಅಂತ, ಮಂಗಳೂರವರು. ಅವರು ಒಂದು ಫಸ್ಟ್ ಫಿಲಮ್ ಪಾರ್ಟಿಸಿಪೇಟ್ ಮಾಡಿದ್ರು. ಒಂದು ಒಳ್ಳೆ ಪಾತ್ರ, ಒಂದು ಚಾಲೆಂಜಿಂಗ್ ಪಾತ್ರ. ಈ ಸಂದರ್ಭದಲ್ಲಿ ಇದೇ ಲಾಸ್ಟ್ ವೀಕು ಮಿಸ್ ಇಂಡಿಯಾ, ಮಿಸ್ ಸೂಪರ್ ಮಾಡೆಲ್, ಸೂಪರ್ ಮಾಡೆಲ್ ಆಫ್ ಇಂಡಿಯಾ ಅಂತ ಗೆದ್ದಿದ್ದಾರೆ ಕ್ರೌನು. ರಾಜಸ್ಥಾನಲ್ಲಿ ಆಗಿದ್ದು ದೊಡ್ಡ ಇವೆಂಟು. ಇಡೀ ಭಾರತದ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ ಅವರು ಗೆದ್ದಿದ್ದಾರೆ. ಅವರಿಗೆ ಸುದೀಪ್ ಕಡೆಯಿಂದ ಒಂದು ಕಿರೀಟವನ್ನು ಹಾಕಬೇಕು. ಆ ಕಿರೀಟ ತಂದಿದ್ದಾರೆ. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಸಮರು ಒಂದು ಡೆಡಿಕೇಟ್ ಮಾಡ್ತಾನೆ ಸುದೀಪ್ ಅವ್ರಿಗೆ. ಕಿರೀಟ ಕೊಡಬೇಕು, ಕ್ರೌನ್. This is the crown which you won, Miss Supermodel of India. ಈಗ ಒಂದು ಸಮರ್ ಒಂದು ನಮ್ಮ ಸುದೀಪ್ಗೋಸ್ಕರ ಒಂದು ಡೆಡಿಕೇಟ್ ಮಾಡಿದ್ದಾರೆ. ಅವರು ಸುದೀಪನ್ ನೋಡ್ತಾನೆ ಬೆಳೆದಿದ್ದು. ಚಿಕ್ಕ ಹುಡುಗನಾಗಿ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರ ಸಿನಿಮಾಗಳು ನೋಡಿ, ಮತ್ತು ಫಸ್ಟ್ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಒಂದು ನಾನು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದ ಸಿನಿಮಾ ಈಗ. ನಾವು ಅವಾಗ ರಾಜರಾಜೇಶ್ವರಿ ಇದ್ವಿ, ಅಲ್ಲೇ ಗೋಪಾಲ ಮಾಲಲ್ಲಿ ನೋಡ್ಬಿಟ್ಟು ಆಚೆ ಬಂದ್ವಿ. ಅವತ್ತು ಸಮರು ನಾನು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ದೆ.
ಅವ್ರ ಸುದೀಪ್ ಅವರ ನಟನೆಯನ್ನು ನೋಡಿ. ಸೊ ಅವನು ಒಂದು ನಮ್ಮ ಸುದೀಪ್ ಅವರ ಒಂದು ನನಗೆ ತುಂಬ ಮೆಚ್ಚಿನ ಹಾಡಿಗೆ ಒಂದು 30 ಸೆಕೆಂಡ್ಸ್ ಅವ್ರಿಗೆ ಡೆಡಿಕೇಟ್ ಮಾಡ್ಯಾರೆ. ಮೋಹನ್ ಅವರೇ. Ready? 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 Sound. ಸೂಪರ್. ಹುಡುಗಿರೋ ಸಾಂಗ್ ಹಾಕಿ ಹುಡುಕಿದ್ದು ನಮ್ಮ ಆನಂದ್ ಆರ್ಡಿಯೋ ಅವ್ರ ಹತ್ರನೇ ಕಾಪಿರೈಟ್ಸ್ ಇತ್ತು. ಅದನ್ನ ಹಾಕಿ ಅದನ್ನ ಡೆಡಿಕೇಟ್ ಮಾಡಿದ್ದಾರೆ ನಮ್ಮ ಶ್ಯಾಮ್ ಅವರು. ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾರೆ, ಬಟ್ ಈಸ್ ಅ ಸೂಪರ್ ಹೀರೋ. ಶ್ಯಾಮ್ ಅವರೇ ಬನ್ನಿ ದಯಮಾಡಿ. ಆನಂದ್ ಆರ್ಡಿಯೋ ಅವರ ಶ್ಯಾಮ್ ಬನ್ನಿ ಪ್ಲೀಸ್. ಸಮರ್ ಒಂದೆರಡು ಮಾತಾಡ್ಬೇಕೀಗ. ಸುದೀಪ್ ಎಲ್ರಿಗೂ ನಮಸ್ಕಾರ. ಇವತ್ತು ಇಷ್ಟೊಂದು ಜನ ಪತ್ರಕರ್ತರು, ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೋಡಿದ್ರೆ ಯಾವ್ದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಸ್ಟಾರ್ಗೆ ಒಂದು ಟ್ರೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು. ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ಮ ಸಿನಿಮಾಗ ನೋಡ್ಕೊಂಡು ಬೆಳೆದಿದ್ದೀನಿ. ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ. ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು, ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್. ಆಮೇಲೆ ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದ್ದಾರೆ. ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ, ತುಂಬಾ ಗ್ರೇಟು. ಬಟ್ ನಿಜವಾಗ್ಲೂ ಇವತ್ತು ಬಂದಿರೋಕ್ಕೆ ಒಂದು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಿಯಾಂಕಾ ಒಬೇರಮ್ಮ, ನಿಮ್ಮ ಹತ್ರ 2 ನಿಮಿಷ ಮಾತಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ, ಎಷ್ಟು ಕೇರ್ ಮಾಡ್ತೀರಾ. ಒಂದು ಫ್ಯಾಮಿಲಿ ತರ, ಒಂದು ತಾಯಿ ತರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್. ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು 2 ನಿಮಿಷ ಪಾತ್ರ ಮಾಡಿದ್ಗೂ ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಒಂದು ಕನಸು ಕಾಣ್ತಾ ಇದ್ದೀನಿ. ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ. ಬಟ್ ಅದು ಡೆಫಿನೆಟ್ಲಿ ನಾನಲ್ಲ, ನಾನಿದ್ದು ಮೊದಲನೇ ಸಿನಿಮಾ. ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ, ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್, ನಮ್ಮ ಇಂದ್ರಜಿತ್ ಲಂಕೇಶ್ ಸರ್. ನಾನು ಹೆಮ್ಮೆಯಿಂದ ನಮ್ಮ ಅಪ್ಪಾಜಿ ಅಂತ ಕರ್ಕೊಂಡು ಥ್ಯಾಂಕ್ ಯು ಸರ್. ನಾನು ಚಿಕ್ಕ ವಯಸ್ಸಿನ ಒಂದು ಕನಸು ಕಾಣ್ತಾ ಇದ್ದೆ, ನನ್ನ ಅಪ್ಪಾಜಿಯವ್ರ ಸಿನಿಮಾ ಒಂದ್ಸಲ ಮಾಡಬೇಕು ಅಂತ. ಆದ್ರೆ
ನನ್ನ ಮೊದಲನೇ ಸಿನಿಮಾನೇ ನಮ್ಮ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕಂಡಿರ್ಲಿಲ್ಲ. ನಾನು ಕಷ್ಟಪಟ್ಟು ಒಂದು ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದು ಸಿನಿಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ. ಸರಿ ಆಲ್ ಸ್ಟಾರ್, ಆಲ್ ಇಂಡಿಯಾ ಸ್ಟಾರ್ ನಮ್ಮ ಅಪ್ಪಾಜಿಯವರು ಅಷ್ಟು ನನಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೊಂದು ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹೊಸಬ್ರಿದ್ದಾರೆ ಇಲ್ಲಿ, ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ. ನಮ್ಮ ಜೊತೆ ಸಾನ್ಯಾ ಯಾರವರು, ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿವಿ ಮಾಡಿದ್ದಾರೆ, ತುಂಬಾ ನಾಟಕಗಳು ಮಾಡಿದ್ದಾರೆ, ಅವಾರ್ಡ್ ಎಲ್ಲ ಬಂದಿದೆ. ನಾನು ಏನು ಮಾಡಿಲ್ಲ ಆ ಥರ. ಸೊ ಫುಲ್ ಈಗೋ ಇರುತ್ತೆ, ನನಗೆ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಆ ಥರ ಡೆಫಿನೆಟ್ಲಿ ಇಲ್ಲೂ ಇಲ್ಲ, ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ. ಏನೇ ಬೇಕಂದ್ರು ಅವರು ಕೇಳದೆ ಕೊಡ್ತಾರೆ. ಸೊ ಆ ಥರ ಒಂದು ಊಟ ಮಾಡ್ತಾ ಇದ್ರೆ ಸೊ ಆ ಥರ ಫ್ರೆಂಡ್ಶಿಪ್ ಇತ್ತು. ಬಟ್ ಅದೇ ಬಟ್ ಡೆಫಿನೆಟ್ಲಿ ಸಾನ್ಯಾ ಅವರು ಬಟ್ ಅವರಲ್ಲಿ ಸಖತ್ ಟ್ಯಾಲೆಂಟ್ ಇದೆ. ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಡೆಫಿನೆಟ್ಲಿ ಅಪ್ಪಾಜಿ ಅವ್ರ ಸಿನಿಮಾ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಕೋಪ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗೇ ಹೋಗ್ತಾರೆ. ಬಟ್ ಎಲ್ಲರೂ ಬನ್ನಿ, ಆಗಸ್ಟ್ 15ನೇ ತಾರೀಕು ಸಿನಿಮಾ ನೋಡಿ. ಒಂದ್ ಹೇಳ್ಬೇಕು ಲಾಸ್ಟ್, ಸಾರಿ, ನಾನು ನಮ್ಮ ಅಪ್ಪಾಜಿ ಅವ್ರು ಮಾಡಿರೋ ಈ ಸಿನಿಮಾ ಒಂದು ನಿಮ್ಮೆಲ್ಲರಿಗೋಸ್ಕರನು ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ. ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ, ಯಾಕಂದ್ರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಏನೇನ್ ಕಷ್ಟ ಇದ್ರು ಅವ್ರು ಯಾವಾಗ್ಲೂ ನಮ್ ಮಾತು ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ. ಆಮೇಲೆ ನಿಜವಾಗ್ಲೂ ನಾನು ಈ ತರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನದಲ್ಲಿ ಪುಣ್ಯ ಮಾಡಿರ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನೋಡಿ ಆಗಸ್ಟ್ 15ನೇ ತಾರೀಕು. ಥ್ಯಾಂಕ್ ಯು. ನಮ್ಮೆಲ್ಲ ಕನ್ನಡ ಸದಸ್ಯರಿದ್ದಾರೆ, ಎಲ್ಲ ಬನ್ನಿ, ಕವಿರಾಜು ಎಲ್ಲರೂ, ಮತ್ತು ಇನ್ನೊಬ್ರು ಉದ್ಯೋನ್ಮುಖ ನಟ ನಮ್ಮ ಜೊತೆ ಇದ್ದಾರೆ, ನಮ್ಮ ಸಂಚಿತ್. ಬನ್ನಿ ಸಂಚಿತ್, ಪ್ಲೀಸ್. ವೆರಿ ಟ್ಯಾಲೆಂಟೆಡ್ and future star is here with us, and a lot of people are there, my friends and actresses from different walks of life. ಒಂದು ಸುದೀಪ್ ಅವರು ಮಾತಾಡೋಕೆ ಮುಂಚೆ ಒಂದು ಸಂಜಯ್ ಅವರ ಒಂದೆರಡು ಮಾತು, ಆಮೇಲೆ ಸುದೀಪ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬನ್ನಿ ಅವರು ಬನ್ನಿ. ಹಲವಾರು ಸಿನಿಮಾ ನಟರನ್ನ ಪರಿಚಯಿಸಿದ್ದಾರೆ. ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಆ ಟೇಸ್ಟ್ ಇರೋರು ಅವ್ರ ಸ್ವಂತ ಮಗನಿಗೆ ಇನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇವಾಗ ಒಂದು ಸಾಂಗ್ ಕೇಳ್ತಿದ್ದೆ ಬರ್ಬೇಕಾದ್ರೆ, ಇವಾಗ ಟ್ರೆಂಡಿಂಗ್ ಕೂಡ ಆಗಿದೆ, ಟೈಮ್ ಬರುತ್ತೆ ಅಂತ. ಐ ಕ್ಯಾನ್ ಟೆಲ್ ಗ್ಯಾರಂಟಿ ಅವ್ರ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಕನ್ನಡದ ಫ್ಯೂಚರ್ ರಿತಿಕ್ ರೋಷನ್ ಅನ್ನೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಆ ಮೂಮೆಂಟ್ಸ್, ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಇಕ್ಬಲ್ ಕಾ ಜೀನಾ ಅಂತ ಒಂದು ಸಾಂಗ್ ಬರ್ತಿತ್ತು, ಅದ್ರಲ್ಲಿ ಒಂದು ಮೂಮೆಂಟ್ ಇದೆ. ಆ ಮೂಮೆಂಟ್ ರಿತಿಕ್ ರೋಷನ್ ಬಿಟ್ರೆ ಐ ಸ್ವಾ ಹಿಮ್. ಆ ಮೂಮೆಂಟ್ ಎಲ್ಲರಿಗೂ ಸಿಗಲ್ಲ, ಗಾಡ್ ಗಿಫ್ಟ್. ಸೊ ಆಲ್ ದಿ ಬೆಸ್ಟ್. ಅಂಡ್ ಇಡೀ ಚಿತ್ರತಂಡ ಇವತ್ತೇನು ಆಗಸ್ಟ್ 15ಗೆ ಇಂಡಿಯಾದ ಬಹಳ ಫೇವ್ರೇಟ್ ದಿನ, ಆ ದಿನನೇ ಲಾಂಚ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಆಗಲಿ ಅಂಡ್ ಆಲ್ ದಿ ಬೆಸ್ಟ್. ಇನ್ನ ದೊಡ್ಡ ಸಿನಿಮಾ ಕೊಡ್ತಾ ಇರಲಿ. ಅಂಡ್ ವಿ ಆರ್ ಆಲ್ ವಿತ್ ಯು ಬ್ರದರ್. ಗಾಡ್ ಬ್ಲೆಸ್. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ನನ್ನ ಸ್ನೇಹಿತ ಅವರ ಮಾತು, ಇವತ್ತು ಗೌರಿ ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತು ಇವತ್ತು ಬಂದು ನಮ್ಮೆಲ್ಲರನ್ನು ಹಾರೈಸೋದಕ್ಕೆ ಧನ್ಯವಾದಗಳು. ಅವರ ಒಂದೆರಡು ಮಾತು. ದ ಸ್ಟೇಜ್ ಇಸ್ ಯೋರ್ಸ್ ಬ್ರದರ್. ಸಮರ್ಜಿತ್ ಅವರು ಮಾತಾಡ್ಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ ಸಾನಿಯಾ ಅವ್ರ ಬಗ್ಗೆ. Trust me, in a couple of years he won't be saying it because our innocence ಕಳೆದೋಗಿರುತ್ತೆ.
ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ there's an innocence that's lost. But I really am happy you said it today because you never get to say it again. Did you see your father never says that? First of all, coming back to this theatre is always a memory. ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ರು ನಾವಾಗ ತುಂಬ ಹಿಂದೆ. So it's always nice to come here. And ಚಿಕ್ಕ ಒಂದು ವಿಷಯ ಇರ್ಬೋದು, ಬಟ್ ಇಂದ್ರಜಿತ್ ಆ್ಯಂಡ್ ಮೀ, ನಾನು ತುಂಬ ವಿ ಗೋ ಅ ಲಾಂಗ್ ವೇ ಆಸ್ ಫ್ರೆಂಡ್ಸ್. ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ. ಯಾವಾಗ ನನಗವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ, ಒಳ್ಳೆ ಶಟ್ಲ್ ಆಡೋರು. ಸೊ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ. ಆಮೇಲೆ ಸಂಬಡಿ ಅವಾಗಿಂದಾನೆ ನಾನು ನೋಟಿಸ್ ಮಾಡಿರೋದು ದಟ್ ಹಿ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್. ಅದೊಂದು ಅವ್ರ ವ್ಯಕ್ತಿತ್ವ. ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ. ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ, ತಲೆ ಭಾಗದನ್ನ ಕಲ್ತಿದ್ದಾರೆ, ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ. ಅದು ನನಗೆ ಕಾಣಿಸ್ತಾ ಇದೆ. But now we can play, I think. What? Inder, you have been a special friend. ನಮ್ಮ ಮಧ್ಯ ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ಇರ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಮೈ ಫ್ರೆಂಡ್. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ಇವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ. ಈಸ್ ಆ ಬಾಯ್. ಸೊ ಇಲ್ಲಿ 2-3 ವಿಚಾರ ನಡೆಯುತ್ತೆ. ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ಏನು ಸರ್ ಯೂಸ್ ಮಾಡೋದ್ರಲ್ಲಿ ಎಂಥದ್ದು ವರ್ಡು? ನಾನು ಕೇಳೇ ಇಲ್ಲ. ಬೇಸಿಕ್ಲಿ ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ. ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿಗೆ ಹೋದ್ರು. ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್, ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್. ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು. ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್. ಸೊ ನನಗೆ ಇವರು ರಿತಿಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಕೋಯಿ ಮಿಲ್ಗಾಯ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು. ಅಂಡ್ ಆಲ್ ಸೆಡ್ ಅಂಡ್ ಡನ್ ಹಿಯರ್ ಸಾನ್ಯಾ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಟಗೌರಿ ಮದುವೆ ಅಲ್ಲಿಂದ ನೋಡಿದಾಗ, ದೆನ್ ಬಿಗ್ ಬಾಸ್, ಮಾತಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ, ಅದನ್ನು ನೋಡಿದ್ದೀನಿ. ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ, ಅದನ್ನು ತಾವು ಈಡೇರಿಸಿದ್ದೀರಿ ಇಂದ್ರಜಿತ್. ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸಮರ್ಜಿತ್, ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸೆನ್ಸ್ ಆಫ್ ಅನ್ ಆಕ್ಟರ್, ನ್ಯೂ ಕಮರ್, ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ. ಏನು ಬಟ್ಟೆ ಹಾಕಿದ್ರು ಸಾಲಲ್ಲ ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು, ಬೋತ್ ಆಫ್ ಯು. ರಿಲೀಸ್ಗಿಂತ ಹೆಚ್ಚು ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ, ದಟ್ ಆಲ್ ದಿಸ್ ಪ್ರೆಸ್, ಸಿ ದೀಸ್ ಆರ್ ಆಲ್ ಸಮ್ ಆಫ್ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹಿಯರ್. ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ, ದಿಸ್ ಮೀಡಿಯಾ, ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು, ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ. ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್, ಎಂಜಾಯ್ ಇಟ್. Okay, because once release ಆದ್ಮೇಲೆ life will never be the same. So I do not know where it will head,
be ready for it, be prepared for it, but accept it. And of course, ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕ್ಕಂದ್ರೆ ಐ ಹ್ಯಾವ್ ಸೀನ್ ಹಿಮ್ ಆಸ್ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ. ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು, ನಿನ್ ತಲೆಮಾರಿಗೆ ಎದುರ್ತಿಲ್ಲ. ಎಲ್ಲೋ ಅವರು ಸ್ವಂತದಾದಂತ ಒಂದು ಲೈನ್ ಅನ್ನು ಹೇಳ್ಕೊಬೇಕು ಆಸೆ ಇತ್ತು. ಸುದೀಪ್ ಅವರ ಸ್ಟೈಲ್ ನೋಡಿ, ಎಕ್ಸ್ಟ್ರಾರ್ಡಿನರಿ. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು, ಅವರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಂದರ್ಶಿತ ಅದು ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು, ಇಂಡೈರೆಕ್ಟ್ ಆಗಿ ತಲುಪಿಸಿದಾರಪ್ಪ, ನಮಗೆ ತಲುಪಿಸ್ತಾರೆ. ಬಟ್ ಒಬ್ಬ ಆ ಶಟ್ಲ್ ಇಂದ ನೋಡ್ಕೊಂಬಂದ ಇರೋದು ಇಂದ್ರಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದ್ರಜಿತ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದ್ರಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ, ನಾನು ಇವತ್ತಂತ ಹೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. ಸಿ ಬಿಕಾಸ್ ಐ ಆಮ್ ಅ ಫಾದರ್ ಮೈ ಸೆಲ್ಫ್. ಆ ಖುಷಿ ಇದೆಯಲ್ಲ, ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ. ಆ್ಯಂಡ್ ಐ ನೋ Samarjit's success is just not his success, it is your success and your success, man. So I just wish nothing but the best. And ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ, ಸಾನ್ಯಾ, ಆಲ್ ದಿ ಬೆಸ್ಟ್ ಟು ಯು. ಆಲ್ ದಿ ಬೆಸ್ಟ್ ಟು ಯು, ಮ್ಯಾಮ್. ಆ್ಯಂಡ್ ಪ್ರಿಯಾಂಕಾ ಅವರೇ, ನಿಮ್ಮ ಕನ್ನಡ ಇವತ್ತಿಗೂ ಅದ್ಭುತ ರೀ. Thank you all, and of course, that is lovely. Thank you so much for the gesture. And August 15th is the release. I wish you all the best. August 15th, ಸಿನಿಮಾ ಏನು ರಿಲೀಸ್ ಆಗ್ತದೆ. ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ, ಸಹಕಾರ ಇರಲಿ. ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ಮಿ ದಿಸ್ ಆನರ್. ಥ್ಯಾಂಕ್ ಯು. ನಿಜವಾದ ಯಶಸ್ಸು ಈ ಒಂದು ಜಾಗವನ್ನು ಇನಾಗ್ರೇಟ್ ಮಾಡಿದ್ದು ಸುದೀಪ್. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅವ್ರಿಗೊಂದು ಅರ್ಪಿತಾ. Priyanka, you always been a support, and in every walks of life, you're a superwoman. Thank you for coming. Thank you. ಸುದೀಪ್ ಅವರ ಜೊತೆ ನೀವೇನಾರ ಮಾತಾಡಬೇಕು ಅಂದರೆ ಮೈಕ್ ಕಳಿಸ್ತೀನಿ. ಒಂದೆರಡು ಪ್ರಶ್ನೆಗಳೇನೋ ಇದ್ದರೆ ಕೇಳಿ.